ಮಕ್ಕಳ, ನಾವಿಂದು ವೃತ್ತದ ಅರ್ಥ ಮತ್ತು ಭಾಗಗಳ ಬಗ್ಗೆ ತಿಳಿಯೋಣ ಬನ್ನಿ. ಮಕ್ಕಳ, ಒಂದು ಚಟುವಟಿಕೆ ಮಾಡೋಣ. ಈ ಚಟುವಟಿಕೆಯನ್ನು ಮಾಡಬೇಕಾದ್ರೆ ನಾವು ನೆಲದ ಮೇಲೆ, ಸಿಮೆಂಟಿನ ನೆಲ ಬೇಡ, ಮಣ್ಣಿನ ನೆಲದ ಮೇಲೆ ನಿಂತುಕೊಂಡ್ರೆ ಈ ಚಟುವಟಿಕೆಯನ್ನು ಸುಲಭವಾಗಿ ಮಾಡಬಹುದು. ಮಣ್ಣಿನ ನೆಲದ ಮೇಲೆ ನಿಂತುಕೊಂಡು ನಿಮ್ಮ ಕಾಲಿನ ಹೆಬ್ಬೆರಳನ್ನು ಬಳಸಿ ಮಣ್ಣಿನ ಮೇಲೆ ಒಂದು ವೃತ್ತವನ್ನು ರಚಿಸಿದ್ರಲ್ಲ ಮಕ್ಕಳ. ನೆಕ್ಸ್ಟ್ ಎರಡನೇ ಸಾರಿ ಈಗ ನಿಮ್ಮ ಕಾಲಿನ ಹಿಮ್ಮಡಿಯನ್ನು ಕೇಂದ್ರ ಮಾಡ್ಕೊಳ್ಳಿ, ಅಂದರೆ ಮಣ್ಣಿನ ಮೇಲೆ ಇಡಿ, ಬಲವಾಗಿ ಊರಿ ಹೆಬ್ಬೆರಳನ್ನು ಹಿಮ್ಮಡಿಯನ್ನು ಚಲಿಸದೆ, ಅಂದರೆ ಹಿಮ್ಮಡಿಯ ಜಾಗವನ್ನು ಹಲುಗಿಸದೆ ಈ ಹೆಬ್ಬೆರಳನ್ನು ತಿರುಗಿಸಿ ವೃತ್ತವನ್ನು ರಚನೆ ಮಾಡಿದ್ರಲ್ಲ ಮಕ್ಕಳ. ಗುಡ್. ಈಗ ಎರಡೂ ವೃತ್ತಗಳು ರಚನೆ ಆದ, ಒಂದು ಹಿಮ್ಮಡಿಯ ಸಹಾಯದಿಂದ ವೃತ್ತ ರಚನೆ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕೇವಲ ಹೆಬ್ಬೆರಳಿನ ಸಹಾಯದಿಂದ ಮಾತ್ರ ವೃತ್ತವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ ಎರಡೂ ಚಿತ್ರಗಳಲ್ಲಿ ವೃತ್ತವನ್ನು ಸರಿಯಾಗಿ ಹೋಲುವಂತಹ ಚಿತ್ರ ಯಾವುದು? ವೆರಿ ಗುಡ್ ಮಕ್ಕಳ. ಯಾವುದು? ಕೇಂದ್ರ ಹಿಮ್ಮಡಿಯನ್ನು ಪ್ರಧಾನವಾಗಿರಿಸಿ ರಚಿತವಾಗಿರ್ತಕ್ಕಂತಹ ವೃತ್ತದ ರೀತಿಯಲ್ಲಿ ಕಾಣಿಸುತ್ತೆ, ವೃತ್ತವನ್ನು ಹೋಲುತ್ತೆ ಅಲ್ವಾ ಮಕ್ಕಳ? ಹಾಗಾದರೆ ಮೊದಲನೇ ಚಿತ್ರ ಯಾಕೆ ವೃತ್ತವನ್ನು ಹೋಲ್ತಾ ಇಲ್ಲ? ಕೇವಲ ಅಲ್ಲಿ ಬೆರಳಿನಿಂದ ಮಾತ್ರ ರಚನೆ ಮಾಡಿದೋ, ಅಂದರೆ ಒಂದು ಪ್ರಧಾನವಾಗಿರ್ತಕ್ಕಂತಹ ಕೇಂದ್ರ ಬಿಂದುವನ್ನು ನಾವು ಗುರುತು ಮಾಡಿಕೊಳ್ಳಲಿಲ್ಲ. ಇಲ್ಲಿ ಹಿಮ್ಮಡಿಯನ್ನು ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ಹೆಬ್ಬೆರಳನ್ನು ಚಲಿಸಿದೋ ಅಲ್ವಾ ಮಕ್ಕಳ? ಅಂದರೆ ನಾವು ಈ ಚಟುವಟಿಕೆಯಿಂದ ನಮಗೆ ತಿಳಿದು ಬರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಒಂದು ವೃತ್ತವನ್ನು ರಚಿಸಬೇಕಾದ್ರೆ ಕೇಂದ್ರ ಬಿಂದು ಅವಶ್ಯಕ. ಗೊತ್ತಾಯ್ತಲ್ಲ ಮಕ್ಕಳ? ಮುಂದೆ ಬನ್ನಿ. ವೃತ್ತದ ಅರ್ಥ ಏನು ನೋಡಿ. ಇಲ್ಲಿ ನಾವು ಆಲೆ ಚಟುವಟಿಕೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಅಂಶ ಏನು? ಒಂದು ವೃತ್ತವನ್ನು ರಚನೆ ಮಾಡಬೇಕಾದ್ರೆ ಕೇಂದ್ರ ಬಿಂದು ಅವಶ್ಯಕ. ನೋಡಿ, ನಿಮಗೆ ಕಾಣ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಎ ಬಿಂದು ಕೇಂದ್ರ ಬಿಂದು. ಈ ಎ ಬಿಂದುವಿನಿಂದ ಸಮದೂರದಲ್ಲಿ ಹಲವಾರು ಬಿಂದುಗಳಿವೆ. ನೋಡಿ, ಎ ಇಂದ ಸಮದೂರದಲ್ಲಿರ್ತಕ್ಕಂಥ ಬಿಂದು ಯಾವುದು? ಬಿ ಬಿಂದು, ಸಿ ಬಿಂದು, ಡಿ ಬಿಂದು, ಇ ಬಿಂದು, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಮ್, ಎನ್, ಒ, ಪಿ, ಹೀಗೆ ಹಲವಾರು ಬಿಂದುಗಳಿವೆ. ಈ ಎ ಬಿಂದುವಿನಿಂದ ಎಲ್ಲ ಬಿಂದುಗಳಿಗೂ ಇರ್ತಕ್ಕಂತಹ ದೂರ ಒಂದೇ ಆಗಿದೆ. ನೋಡಿ, ಎ ಇಂದ ಬಿಗೆ 4 ಸೆಂಟಿಮೀಟರ್ ಅಂದರೆ ಎ ಇಂದ ಐಗೂ 4 ಸೆಂಟಿಮೀಟರ್, ಎ ಇಂದ ಎನ್ಗೂ 4 ಸೆಂಟಿಮೀಟರ್, ಎ ಇಂದ ಎಫ್ಗೂ 4 ಸೆಂಟಿಮೀಟರ್. ಅಂದರೆ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರ್ತಕ್ಕಂತಹ ಹಲವು ಬಿಂದುಗಳಿವೆ. ಈ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳನ್ನು ಸೇರಿಸಿದಾಗ ನೋಡಿ, ಯಾವ ರೇಖೆ ಸೇರಿಸುತ್ತೆ? ಅದು ವಕ್ರರೇಖೆ. ಸೇರಿಸುವ ರೇಖೆ, ಈ ಬಿಂದುಗಳನ್ನು ಸೇರಿಸುವ ರೇಖೆ ಯಾವುದು? ವಕ್ರರೇಖೆ. ನೇರ ರೇಖೆಯಿಂದ ಸೇರಿಸೋದಕ್ಕೆ ಆಗೋದಿಲ್ಲ ಮಕ್ಕಳ. ಸೇರಿಸಿದಾಗ ಈ ಒಂದು ಸಮದೂರದಲ್ಲಿರುವ ಬಿಂದುಗಳನ್ನು ಸೇರಿಸಿದಾಗ ಒಂದು ಆಕೃತಿ ಬಂತು ಮಕ್ಕಳ. ಆ ಆಕೃತಿಯೇ ವೃತ್ತ. ಹೇಳ್ಬೋದಾ ಮಕ್ಕಳ? ಹಾಗಾದರೆ ವೃತ್ತದ ಅರ್ಥವನ್ನು ನೋಡೋದಾದರೆ, ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಆಕೃತಿಯೇ ವೃತ್ತ. ಅರ್ಥ ಆಗಿದೆಯಾ ಮಕ್ಕಳ? ಓಕೆ, ಮುಂದೆ ನೋಡೋಣ ಮಕ್ಕಳ. ಆ ವೃತ್ತದ ಭಾಗಗಳು. ವೃತ್ತದಲ್ಲಿ ಯಾವ್ಯಾವ ಭಾಗಗಳಿವೆ ಮಕ್ಕಳ ಗಮನಿಸೋಣ. ಮೊದಲನೇದಾಗಿ ನಿಮಗೆ ವೃತ್ತದ ಭಾಗಗಳಲ್ಲಿ ಬಂದಾಗ ಮಕ್ಕಳ, ಈ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಆಕೃತಿಯೇ ವೃತ್ತ ಅಂತ ಗೊತ್ತು. ಈ ಸಮದೂರದಲ್ಲಿರುವಂತಹ ಬಿಂದುಗಳನ್ನು ಸೇರಿಸಿದಂತಹ ಈ ವಕ್ರರೇಖೆ ಇದೆಯಲ್ಲ ಮಕ್ಕಳ, ಈ ವಕ್ರರೇಖೆ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ ಅವರ ಭಾಗದಲ್ಲಿರ್ತಕ್ಕಂಥ ವಕ್ರರೇಖೆ, ಈ ವಕ್ರರೇಖೆಗೆ ನಾವು ಏನಂತ ಕರಿತೀವಿ ಅಂದರೆ ಪರಿಧಿ ಅಂತ ಕರಿತೀವಿ ಮಕ್ಕಳ. ಏನಂತೀವಿ ಇದನ್ನು? ಪರಿಧಿ. ಅರ್ಥ ಆಗಿದೆಯಾ ಮಕ್ಕಳ? ಪರಿಧಿ ಅಂದರೆ ಏನು? ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳನ್ನು ಸೇರಿಸುವ ವಕ್ರರೇಖೆ ಪರಿಧಿ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ತ್ರಿಜ್ಯ ಅಂದರೆ ಏನು? ಇಲ್ಲಿ ಮಕ್ಕಳ, ಈ ಪರಿಧಿಯ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡಿದ್ದೀನಿ, ಕೇಂದ್ರ ಬಿಂದುವನ್ನು ಗುರುತು ಮಾಡಿದ್ದೀನಿ ಅಲ್ವಾ ಮಕ್ಕಳ? ಈ ಕೇಂದ್ರ ಬಿಂದುವಿನಿಂದ ಪರಿಧಿಯ ಮೇಲಿನ ಬಿಂದುವನ್ನು ಸೇರಿಸುವ ರೇಖೆ. ಯಾವ ರೇಖೆ ಸೇರಿಸಿದೆ? ಎ ಬಿ ರೇಖೆ ಸೇರಿಸಿದೆ ಅಲ್ವಾ?
ಹಾಗಾದರೆ ತ್ರಿಜ್ಯ ಇಲ್ಲಿ ಯಾವುದು? ಎ ಬಿ. ತ್ರಿಜ್ಯ ಅಂದರೆ ಏನು? ಕೇಂದ್ರ ಬಿಂದುವಿನಿಂದ ಪರಿಧಿಯ ಮೇಲಿನ ಬಿಂದುವನ್ನು ಸೇರಿಸುವ ರೇಖೆಗೆ ನಾವು ತ್ರಿಜ್ಯ ಅಂತ ಕರಿತೀವಿ. ಕೇಂದ್ರ ಬಿಂದುವಿನಿಂದ ಪರಿಧಿಯ ಮೇಲಿನ ಬಿಂದುವನ್ನು ಸೇರಿಸುವ ರೇಖೆಗೆ ನಾವು ತ್ರಿಜ್ಯ ಅಂತ ಕರಿತೀವಿ. ನೋಡಿ ಮಕ್ಕಳ, ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳಿಬೋದು. ಒಂದೇ ತ್ರಿಜ್ಯ ಅಂತ ಅಲ್ಲ, ಅನೇಕ ತ್ರಿಜ್ಯಗಳನ್ನು ಒಂದು ವೃತ್ತದಲ್ಲಿ ಎಳಿಬೋದು. ಆ ಒಂದು ವೃತ್ತದಲ್ಲಿ ಒಂದೇ ಅಳತೆಯನ್ನು ಹೊಂದಿರತಕ್ಕಂತಹ ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಹೊಂದಿರ್ಬೋದು. ಆ ವೃತ್ತದ ಎಲ್ಲ ತ್ರಿಜ್ಯಗಳು ಕೂಡ ಸಮವಾಗಿರ್ತವೆ. ಒಂದು ವೃತ್ತದ ಎಲ್ಲ ತ್ರಿಜ್ಯಗಳು ಸಮವಾಗಿರ್ತವೆ. ನೋಡಿ, ಇಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳೆದಿದ್ದೀವಿ. ನೋಡಿ, ಎ ಸಿ ಒಂದು ತ್ರಿಜ್ಯ, ಎ ಡಿ ಒಂದು ತ್ರಿಜ್ಯ, ಎ ಇ ಒಂದು ತ್ರಿಜ್ಯ, ಎ ಎಫ್ ಒಂದು ತ್ರಿಜ್ಯ, ಎ ಜಿ ಒಂದು ತ್ರಿಜ್ಯ, ಎ ಬಿ ಒಂದು ತ್ರಿಜ್ಯ, ಹೀಗೆ ಅನೇಕ ತ್ರಿಜ್ಯಗಳನ್ನು ನಾವು ಎಳೆದಿದ್ದೀವಿ. ಈ ಎಲ್ಲ ತ್ರಿಜ್ಯಗಳು ಸಮನಾಗಿರ್ತವೆ. ತ್ರಿಜ್ಯದ ಅಳತೆ ಸಮನಾಗಿ ಇರ್ತದೆ. ಇದು ಒಂದು ವಿಶೇಷತೆ. ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳಿಬೋದು. ಒಂದೇ ವೃತ್ತದಲ್ಲಿರ್ತಕ್ಕಂಥ ಎಲ್ಲ ತ್ರಿಜ್ಯಗಳ ಅಳತೆ ಸಮನಾಗಿರುತ್ತದೆ. ಇದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಮೂರನೇದು ಮಕ್ಕಳ, ನೋಡಿ ಇಲ್ಲಿ ಎ ಒಂದು ಕೇಂದ್ರ ಬಿಂದು, ಇಲ್ಲಿ ಪರಿಧಿ ಇದೆ, ವಕ್ರವಾಗಿರ್ತಕ್ಕಂಥ ರೇಖೆ, ಬಿಂದುಗಳನ್ನು ಸೇರಿಸ್ತಕ್ಕಂತಹ ಗಣ. ಇಲ್ಲಿ ಪರಿಧಿಯ ಮೇಲೆ ಎರಡು ಬಿಂದುಗಳನ್ನು ಗುರುತು ಮಾಡಿದ್ದೀನಿ ಮಕ್ಕಳ. ಒಂದು ಬಿಂದು ಯಾವುದು? ಬಿ ಬಿಂದು. ಮತ್ತೊಂದು ಬಿಂದು ಯಾವುದು? ಸಿ ಬಿಂದು ಅಲ್ವಾ ಮಕ್ಕಳ? ಬಿ ಬಿಂದು ಮತ್ತು ಸಿ ಬಿಂದು. ನೋಡಿ, ಈ ಬಿ ಮತ್ತು ಸಿ ಬಿಂದುವನ್ನು ಸೇರಿಸುವ ರೇಖೆ ಯಾವುದದು? ಯಾವ ರೇಖೆ ಅದು? ಬಿ ಸಿ ರೇಖೆ ಅಲ್ವಾ ಮಕ್ಕಳ? ಬಿ ಸಿ ರೇಖೆ. ಈ ಬಿ ಸಿ ರೇಖೆಯನ್ನು ನಾವು ನೋಡಿ, ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ರೇಖೆಗೆ ಬಿ ಸಿ ರೇಖೆ ಆಗಿದೆ. ಈ ಬಿ ಸಿ ರೇಖೆಯನ್ನೇ ನಾವು ಜ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಜ ಅಂತ ಕರಿತೀವಿ. ಜ ಅಂದರೆ ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ರೇಖೆ. ಅರ್ಥ ಆಗಿದೆಯಾ ಮಕ್ಕಳ? ಇಲ್ಲಿ ನೋಡಿ, ಈ ಜ ಕೂಡ ನಾವು ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳೆದು, ಹಾಗೆ ಒಂದು ವೃತ್ತದಲ್ಲಿ ಅನೇಕ ಜಾಗಳನ್ನು ಕೂಡ ಎಳಿಬೋದು. ನೋಡಿ, ಎನ್ ಒ ಒಂದು ಜ, ಸಿ ಡಿ ಒಂದು ಜ, ಇ ಎಫ್ ಒಂದು ಜ, ಬಿ ಜಿ ಒಂದು ಜ, ಎಚ್ ಐ ಒಂದು ಜ, ಜೆ ಕೆ ಒಂದು ಜ, ಎಲ್ ಎಮ್ ಒಂದು ಜ. ಮಕ್ಕಳ ಗಮನಿಸಿ, ಒಂದು ವೃತ್ತದಲ್ಲಿನ ಎಲ್ಲ ತ್ರಿಜ್ಯಗಳ ಅಳತೆ ಸಮನಾಗಿರ್ತದೆ. ಹಾಗಾದರೆ ಜಾಗಳ ಅಳತೆ ಸಮನಾಗಿದೆಯಾ? ಗಮನಿಸಿ ಮಕ್ಕಳ ಚಿತ್ರವನ್ನು. ನಿಮ್ಮ ಊಹೆ ಸರಿಯಾಗಿದೆ. ಒಂದು ವೃತ್ತದಲ್ಲಿ ಅನೇಕ ಜಾಗಳನ್ನು ಎಳಿಬೋದು, ಆದರೆ ಆ ವೃತ್ತದ ಜಾಗಳೆಲ್ಲವೂ ಕೂಡ ಸಮನಾಗಿ ಇರುವುದಿಲ್ಲ, ಸಮನಾದ ಅಳತೆಯನ್ನು ಹೊಂದಿರುವುದಿಲ್ಲ. ಒಂದು ಉದ್ದವಾಗಿದೆ, ಒಂದು ಚಿಕ್ಕವಾಗಿದೆ ಅಲ್ವಾ ಮಕ್ಕಳ? ನೋಡಿ, ಅನೇಕ ಜಾಗಳನ್ನು ಎಳಿಬೋದು, ಆದರೆ ಆ ಜಾಗಳೆಲ್ಲವೂ ಕೂಡ ಸಮನಾಗಿ ಇರುವುದಿಲ್ಲ. ಈ ಅಂಶವನ್ನು ನೀವು ಗಮನಿಸಿ. ನಂತರ ವೃತ್ತದ ಭಾಗ ಮಕ್ಕಳ. ನೋಡಿ ಮಕ್ಕಳ, ಇಲ್ಲಿ ಇದು ವೃತ್ತ, ಕೇಂದ್ರ ಬಿಂದು ಎ. ಇಲ್ಲಿ ಎರಡು ಪರಿಧಿಯ ಮೇಲಿನ ಬಿಂದುಗಳನ್ನು ಸೇರಿಸಿದ್ದೀವಿ. ಒಂದು ಸಿ ಮತ್ತೊಂದು ಡಿ. ಬಿ ಮತ್ತು ಸಿ ರೇಖೆ. ಈ ಸಿ ಬಿ ರೇಖೆ ವೃತ್ತದ ಪರಿಧಿಯ ಮೇಲಿನ ಎರಡು ಬಿಂದುಗಳು, ಬಿ ಸಿ ರೇಖೆ. ಈ ಬಿ ಸಿ ರೇಖೆ ಸೇರಿಸ್ದೋ ಇದು ಒಂದು ಜ ಕೂಡ ಹೌದು, ಏಕೆಂದರೆ ಪರಿಧಿಯ ಮೇಲಿನ ಬಿಂದುಗಳನ್ನು ಸೇರಿಸಿದ್ದೀವಿ. ಆದರೆ ಈ ಜ ಏನಾಗಿದೆ? ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದೆ ಅಲ್ವಾ? ಈ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿರುವಂತಹ ಜಾವನ್ನು ನಾವು ವ್ಯಾಸ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ವ್ಯಾಸ. ಅರ್ಥ ಆಗಿದೆ ಮಕ್ಕಳ? ಈ ವ್ಯಾಸ ಎನ್ನುವುದು ಅದು ಒಂದು ಜ. ಆದರೆ ಇದರ ವಿಶೇಷ ಏನಪ್ಪ ಅಂದರೆ, ಇದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಇಲ್ಲಿ ಒಂದು ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನು ಎಳಿಬೋದು. ಈ ವ್ಯಾಸಗಳು ಕೂಡ ಒಂದು ವೃತ್ತದಲ್ಲಿರ್ತಕ್ಕಂಥ ಇವೆಲ್ಲ ಎಷ್ಟೇ ವ್ಯಾಸಗಳನ್ನು ಎಳೀರಿ ಅವುಗಳೆಲ್ಲವೂ ಕೂಡ ಸಮನಾಗಿರ್ತವೆ. ಮತ್ತು ಒಂದು ವಿಶೇಷತೆ ಏನಪ್ಪ ಅಂದರೆ, ಒಂದು ವೃತ್ತದಲ್ಲಿ ಒಂದು ಜಾವನ್ನು ಎಳೆದ್ರೆ ಒಂದು ವ್ಯಾಸವನ್ನು ಎಳೆದ್ರೆ ನಾವು ಆ ವ್ಯಾಸ ವೃತ್ತವನ್ನು ಎರಡು ಸಮಭಾಗಗಳನ್ನಾಗಿ ಮಾಡುತ್ತೆ. ಇದು ಒಂದು ವಿಶೇಷತೆ ವ್ಯಾಸದ್ದು. ಮತ್ತು ಈ ವ್ಯಾಸ ಮತ್ತು ತ್ರಿಜ್ಯವನ್ನು ಗಮನಿಸೋದಾದರೆ,
ಓ ಬಿ ಎ ಬಿ ಒಂದು ತ್ರಿಜ್ಯ, ಹಾಗೆ ಎ ಸಿ ಒಂದು ತ್ರಿಜ್ಯ. ಇವೆರಡೂ ಸೇರಿದ್ರೆ ಒಂದೇನಾಗಿದೆ, ಬಿ ಸಿ ಒಂದು ವ್ಯಾಸ. ನೋಡಿ, ಎ ಬಿ ಮತ್ತು ಎ ಸಿ ಎರಡೂ ತ್ರಿಜ್ಯಗಳು ಸೇರಿದ್ರೆ ಒಂದು ವ್ಯಾಸ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ವ್ಯಾಸ. ವ್ಯಾಸ ಎನ್ನುವುದು, ವ್ಯಾಸವನ್ನು ಇಂಗ್ಲೀಷ್ ಅಕ್ಷರದಲ್ಲಿ ಡಿ ಅಂತ ಸೂಚಿಸ್ತೀವಿ, ಡಯಾಮೀಟರ್ ಅಂತ ಹೇಳ್ತೀವಿ. ತ್ರಿಜ್ಯವನ್ನು ಇಂಗ್ಲೀಷ್ನ ಆಲ್ಫಾಬೆಟಲ್ಲಿ 6 ಅಕ್ಷರ ರೇಡಿಯಸ್ ಅಂತ ಹೇಳ್ತೀವಿ. ಅದೇ ಒಂದು ಡಯಾಮೀಟರು 2 ರೇಡಿಯಸ್ಗಳಿಗೆ ಸಮ, ಅಂದರೆ 2 ಆರ್ಗಳಿಗೆ ಸಮ. ಅದೇ ಒಂದು ತ್ರಿಜ್ಯ ಈ ಡಯಾಮೀಟರ್ನ ಅರ್ಧದಷ್ಟು ಇರುತ್ತದೆ. ಈ ಒಂದು ಹೋಲಿಕೆಯನ್ನು ಕೂಡ ನಾವು ಹೇಳ್ಬೋದು. ವ್ಯಾಸ ಮತ್ತು ತ್ರಿಜ್ಯಕ್ಕಿರ್ತಕ್ಕಂತಹ ಹೋಲಿಕೆಯನ್ನು ಕೂಡ ನಾವು ಇಲ್ಲಿ ಸುಲಭವಾಗಿ ತಿಳ್ಕೊಬೋದು ಮಕ್ಕಳ. ನಂತರ ಮಕ್ಕಳ, ವೃತ್ತದ ಮತ್ತೊಂದು ಭಾಗ ನೋಡಿ, ಕೇಂದ್ರ ಬಿಂದು, ಪರಿಧಿಯ ಮೇಲೆ 2 ಬಿಂದುಗಳನ್ನು ಸೇರಿಸ್ತಾ ಬಿ ಮತ್ತು ಸಿ ಬಿಂದುವನ್ನು ಸೇರಿಸಿದ್ದೀನಿ. ಹಾಗೆ ಈ ಪರಿಧಿಯ ಮೇಲೆ ಒಂದು ಗೆರೆಯನ್ನು ನಾನು ಹಿಡಿತೀನಿ ನೋಡಿ ಮಕ್ಕಳ. ಈ ಪರಿಧಿಯ ಮೇಲೆ ಒಂದು ಭಾಗವನ್ನು ಗುರುತು ಮಾಡಿಕೊಂಡ್ರೆ ಅದನ್ನು ನಾವು ಕಂಸ ಅಂತ ಕರಿತೀವಿ. ಏನಂತೀವಿ ಮಕ್ಕಳ? ಕಂಸ. ನೋಡಿ, ಇಲ್ಲಿ ಬಿ ಸಿ ಒಂದು ಜಾ ಇದೆ. ಜಾಗೆ ನಾವು ಇಲ್ಲಿ ವೃತ್ತದ ಪರಿಧಿಯ ಮೇಲಿನ ಒಂದು ಭಾಗವನ್ನು ಗುರುತು ಮಾಡ್ಕೊಂಡಿದ್ದೀವಿ. ಇದೇನಿದು? ಕಂಸ. ನೋಡಿ, ಈ ಒಂದು ಜ ಮತ್ತು ಕಂಸವನ್ನು ವೃತ್ತವು ಒಳಗೊಂಡಿರ್ತಕ್ಕಂತಹ ಭಾಗವನ್ನೇ ನಾವು ಏನಂತ ಕರಿತೀವಿ? ವೃತ್ತಖಂಡ ಅಂತ ಕರಿತೀವಿ. ವೃತ್ತಖಂಡ ಅಂತ ಕರಿತೀವಿ. ನಂತರ ಇಲ್ಲಿ ನೋಡಿ ಮಕ್ಕಳ, ಈ ಒಂದು ಚಿತ್ರವನ್ನು ಕೇಂದ್ರ ಬಿಂದು ಎ ಇದೆ, ಪರಿಧಿ ಇದೆ ಮತ್ತು ಪರಿಧಿಯ ಮೇಲಿನ 2 ಬಿಂದುಗಳನ್ನು ಗುರುತು ಮಾಡಿದ್ದೀನಿ. ಒಂದು ಬಿ ಬಿಂದು ಮತ್ತೊಂದು ಸಿ ಬಿಂದು. ಎ ಬಿ ಎನ್ನುವುದು ಒಂದು ಏನು ಮಕ್ಕಳ? ತ್ರಿಜ್ಯ ಅಲ್ವಾ? ಇಲ್ಲಿ ಎ ಬಿ ಎನ್ನುವುದು ಒಂದು ತ್ರಿಜ್ಯ ಎ ಬಿ. ಹಾಗೆ ಎ ಸಿ ಎನ್ನುವುದು ಕೂಡ ಒಂದು ತ್ರಿಜ್ಯ. ಇಲ್ಲಿ 2 ತ್ರಿಜ್ಯಗಳಿವೆ ಮತ್ತು ಇನ್ನೊಂದು ಏನಿದೆ? ಇಲ್ಲಿ ಕಂಸ ಇದೆ ಅಲ್ವಾ? 2 ತ್ರಿಜ್ಯ ಮತ್ತು ಕಂಸವನ್ನು ಒಳಗೊಂಡಿರ್ತಕ್ಕಂತಹ ವೃತ್ತದ ಭಾಗಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇಷ್ಟು ವೃತ್ತದ ಅರ್ಥ ಮತ್ತು ವೃತ್ತದ ಭಾಗಗಳು. ಗೊತ್ತಾಗಿದೆಯಲ್ಲ ಮಕ್ಕಳ? ಈ ಒಂದು ಪಾಠವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.